ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಈ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ಇದು ನಮಗೆ ಒಂದು ಮೋಟಿವೇಶನ್, ನಿಮಗೆ ಒಳ್ಳೆಯ ಕಂಟೆಂಟ್ ಇರುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ತೆಗೆದುಕೊಂಡು ಬರಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪುರುಷರು ಯಾವ ಟೈಪ್ ಆಫ್ ಈ ಒಳ ಉಡುಪುಗಳನ್ನು, ಯಾವ ಟೈಪ್ ಆಫ್ ಅಂಡರ್ ಪ್ಯಾಂಟ್ಸನ್ನು ಹಾಕ್ಕೊಳ್ಬೇಕು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲೆಲ್ಲ ಈ ಗಂಡಸರು ಈ ಲಂಗೋಟಿಯನ್ನು ಹಾಕ್ತಾ ಇದ್ರು, ಅದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಇತ್ತು. ಬಟ್ ಹೇಗೆ ಟೈಮ್ ಇವಾಲ್ವ್ ಆಗ್ತಾ ಬಂತು, ಈಗ ಬ್ರೀಫ್ಸ್ ಇದ್ದಾವೆ, ಬಾಕ್ಸರ್ಸ್ ಇದ್ದಾವೆ, ಸುಮಾರಷ್ಟು ಟೈಪ್ಸ್ ಆಫ್ ಈ ಒಳ ಉಡುಪುಗಳು ಇದ್ದಾವೆ ಪುರುಷರಿಗೆ. ಬಟ್ ಯಾವ ಟೈಪ್ ಆಫ್ ಒಳ ಉಡುಪು ಹಾಕೋದ್ರಿಂದ ಅವರ ಈ ವೃಷಣದ ಆರೋಗ್ಯವಾಗಲಿ ಅಥವಾ ಅವರ ಸೆಮನ್ ಅಥವಾ ವೀರ್ಯ ಅಥವಾ ಈ ಶುಕ್ರಾಣುವಿನ ಹೆಲ್ತ್ ಆಗಲಿ ಚೆನ್ನಾಗಿರುತ್ತೆ, ಇದರ ಬಗ್ಗೆ ಸುಮಾರಷ್ಟು ಡಿಸ್ಕಷನ್ ನಡೀತಾ ಇರುತ್ತೆ. ಈಗ ಈ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಹೇಗೆ ಆನ್ ದ ರೈಸ್ ಇದೆ, ಬಹಳಷ್ಟು ಸಲ ಈ ಡಿಬೇಟ್ ನಡೀತಾ ಇರುತ್ತೆ. ಈ ಥರ ಅಂಡರ್ ಪ್ಯಾಂಟ್ಸನ್ನು ಹಾಕ್ಕೊಳ್ಬೇಕು, ಈ ಥರದನ್ನು ಹಾಕಬಾರ್ದು ಎಕ್ಸೆಟ್ರಾ. ಸೊ ಯಾವುದು ಬೆಸ್ಟ್, ಯಾವುದು ವರ್ಸ್ಟ್, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬಟ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ನಮಗೆ ಗೊತ್ತಿರಬೇಕು ಈ ವೃಷಣ ಅಂದರೆ ಏನು, ಅದರ ಫಂಕ್ಷನ್ಸ್ ಏನು ಅಂತ. ಗಂಡಸಿನಲ್ಲಿ 2 ವೃಷಣಗಳಿರುತ್ತವೆ. ಈ 2 ವೃಷಣಗಳು ಅಥವಾ ಟೆಸ್ಟಿಸ್ ಈ ವೃಷಣ ಚೀಲ ಅಥವಾ ಸ್ಕ್ರೋಟಮ್ನಲ್ಲೇ ಇರ್ತವೆ. ಸೊ ಸ್ಕ್ರೋಟಮ್ನಿಂದ ಇವು ಹ್ಯಾಂಗ್ ಆಗ್ತವೆ ವಿತ್ ದ ಹೆಲ್ಪ್ ಆಫ್ ಅ ಸ್ಪರ್ಮ್ಯಾಟಿಕ್ ಕಾರ್ಡ್ ಥ್ರೂ. ಅದು ಇಲ್ಲಿ ಪ್ರೊಡ್ಯೂಸ್ ಆಗುವಂತಹ ಈ ವೀರ್ಯ ಏನಿದೆ, ಈ ವೃಷಣದಿಂದ ಸ್ಪರ್ಮ್ಯಾಟಿಕ್ ಕಾರ್ಡಿನ ಮೂಲಕ ಇದು ಶಿಶ್ನದಲ್ಲಿ ಬರ್ತಾ ಇರುತ್ತೆ ಮತ್ತು ಇಜಾಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಈ ವೃಷಣದಲ್ಲಿಯೇ ಅಥವಾ ಈ ಟೆಸ್ಟಿಸಲ್ಲಿಯೇ ಈ ಶುಕ್ರಾಣು ಅಥವಾ ಈ ವೀರ್ಯ ತಯಾರಾಗೋದು, ಅದರ ಫ್ಯಾಕ್ಟ್ರಿ ಈ ವೃಷಣ. ಸೊ ಈ ವೃಷಣದಲ್ಲಿ ಪ್ರೊಡ್ಯೂಸ್ ಆದಂಥ ಈ ಶುಕ್ರಾಣುಗಳನ್ನು ನಮ್ಮ ಸ್ಪರ್ಮ್ಯಾಟಿಕ್ ಕಾರ್ಡ್ ಅಲ್ಲಿಂದ ತೆಗೆದುಕೊಂಡು ಹೋಗಿ ಥ್ರೂ ದ ಪೈಪ್ ಅದು ಈ ನಮ್ಮ ಶಿಶ್ನದ ಮೂಲಕ ಅದು ಇಜಾಕ್ಯುಲೇಟ್ ಮಾಡ್ತಾ ಇರುತ್ತೆ. ಈಗ ನೀವು ಈ ವೃಷಣದ ಲೊಕೇಶನನ್ನು ನೋಡಿದರೆ ಅದನ್ನು ಹೊಟ್ಟೆ ಒಳಗಡೆ ಇಟ್ಟಿಲ್ಲ, ಅದನ್ನು ನಮ್ಮ ಬಾಡಿಯಿಂದ ಸ್ವಲ್ಪ ಕೆಳಗಡೆ ಇಟ್ಟಿದ್ದಾರೆ. ಯಾಕೆ ಅಂದರೆ ಈ ವೃಷಣದ ಟೆಂಪ್ರೇಚರ್ ಏನಿರುತ್ತೆ ನಮ್ಮ ಬಾಡಿಯ ಟೆಂಪ್ರೇಚರ್ಗಿಂತ 1-2 ಡಿಗ್ರಿ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ 37 ಡಿಗ್ರಿ ಇತ್ತು ಅಂತ ಹೇಳಿದರೆ, ವೃಷಣದಲ್ಲಿ ಅಲ್ಲಿರುವಂತಹ ತಾಪಮಾನ ಎಷ್ಟಿರುತ್ತೆ, ಅರೌಂಡ್ 34-35 ಡಿಗ್ರಿ ಇರುತ್ತೆ. ಯಾಕೆ ಹೀಗಿರುತ್ತೆ? ಯಾಕಂದರೆ ಆ ತಾಪಮಾನ, ಆ ಟೆಂಪ್ರೇಚರ್ ಏನಿರುತ್ತೆ ಟೆಸ್ಟಿಸಿನ ಪ್ರಾಪರ್ ಫಂಕ್ಷನಿಂಗ್ ಮಾಡಲಿಕ್ಕೆ, ವೀರ್ಯಾಣುವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಮತ್ತು ಈ ಶುಕ್ರಾಣುಗಳ ಪ್ರೊಡಕ್ಷನ್ ಕ್ವಾಂಟಿಟಿ ಮೇಂಟೈನ್ ಮಾಡಲಿಕ್ಕೆ ನಮಗೆ ಆ ಟೆಂಪ್ರೇಚರ್ ಬೇಕಾಗ್ತಾ ಇರುತ್ತೆ. ಟೆಸ್ಟಿಸ್ ಅಥವಾ ವೃಷಣ ಬರೀ ಈ ವೀರ್ಯ ಮಾತ್ರವಲ್ಲ, ಕೆಲವೊಂದು ಹಾರ್ಮೋನ್ಸನ್ನು ಸಹ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಹಾರ್ಮೋನ್ ಅಂತ ಹೇಳಿದರೆ ಟೆಸ್ಟೋಸ್ಟಿರಾನ್. ಅದು ಟೆಸ್ಟೋಸ್ಟಿರಾನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಈ ಆಂಟಿಮುಲೇರಿಯನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇನಿಬಿನ್ 3 ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಟೆಸ್ಟೋಸ್ಟಿರಾನ್ ನಿಮಗೆಲ್ಲ ಗೊತ್ತಿರುವ ಹಾಗೆಯೇ ಈ ಮೇಲ್ ಡೆವಲಪ್ಮೆಂಟಿಗೆ, ಅವರ ವಾಯ್ಸ್ ಇರ್ಬೋದು, ಅವರ ಬಾಡಿ ಹೇರ್ ಇರ್ಬೋದು ಅಥವಾ ಸ್ಟ್ರಾಂಗ್ ಮಸಲ್ಸ್ ಸ್ನಾಯುಗಳ ಸಲುವಾಗಿ ಎಲ್ಲ ಈ ಟೆಸ್ಟೋಸ್ಟಿರಾನ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಟೆಸ್ಟಿಸ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಈ ಮೆನ್ನಿನ ಬಾಡಿಯಲ್ಲಿ. ಈ ವೃಷಣದ ಸೈಜ್ ಅರೌಂಡ್ 1/2 ಇಂಚಿಂದ 1.5 ಇಂಚಸ್ ಇರ್ಬೋದು. ಒಂದು ಟೆಸ್ಟಿಸ್ ಇನ್ನೊಂದು ಟೆಸ್ಟಿಸ್ಗಿಂತ ಸ್ವಲ್ಪ ದೊಡ್ಡದಾಗಿರ್ಬೋದು, ಒಂದರ ಲೆವೆಲ್ ಇನ್ನೊಂದಕ್ಕಿಂತ ಸ್ವಲ್ಪ ಕೆಳಗೆ ಬಂದಿರ್ಬೋದು. ಇವೆಲ್ಲ ನಾರ್ಮಲ್ ಆಗಿರುತ್ತೆ. ಆ್ಯಂಡ್ ಈ ಟೆಸ್ಟಿಸ್ ಏನಿರುತ್ತೆ ಬಹಳಷ್ಟು ಕಂಡೀಷನ್ಸಲ್ಲಿ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಈ ಟೆಸ್ಟಿಸಿನ ಇನ್ಫೆಕ್ಷನ್ ಕೆಲವೊಂದು ಸಲ ಕೆಲವೊಂದು ವೈರಸ್ಸಿಂದ ಅಥವಾ ಕೆಲವೊಂದು ಲೈಂಗಿಕವಾಗಿ ಹರಡುವಂಥ ರೋಗದಿಂದ ಏನಾಗುತ್ತೆ, ಆ ಇನ್ಫೆಕ್ಷನ್ ಈ ಟೆಸ್ಟಿಸಿಗೆ ಸ್ಪ್ರೆಡ್ ಆಗಿಕೊಂಡು ಆರ್ಕೈಟಿಸ್ ಅಥವಾ ಟೆಸ್ಟಿಕ್ಯುಲರ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಟೆಸ್ಟಿಸಿನ ಮೇಲೆ ಇರುವಂಥ ಒಂದು ಸಣ್ಣ ಕ್ಯಾಪ್ ಎಪಿಡಿಡೈಮಿಸ್, ಅದರ ಇನ್ಫೆಕ್ಷನ್ ಆಗಿ ಎಪಿಡಿಡೈಮೈಟಿಸ್ ಆಗ್ತಾ ಇರುತ್ತೆ. ಸ್ಪರ್ಮ್ಯಾಟಿಕ್ ಕಾರ್ಡ್ ಇಲ್ಲಿ ಕೆಲವೊಮ್ಮೆ ಈ ನೀರುಗುಳ್ಳೆಗಳ ಥರ ಆಗ್ತಾ ಇರ್ಬೋದು. ಅಲ್ಲಿರುವಂತಹ ರಕ್ತನಾಳಗಳು ಕೆಲವೊಮ್ಮೆ ಉಬ್ಬಿ ಹೋಗ್ಬೋದು, ಅದನ್ನು ನಾವು ವೆರಿಕೋಸೀಲ್ ಅಂತ ಹೇಳ್ತಾ ಇರ್ತೇವೆ. ಕೆಲವೊಮ್ಮೆ ಈ ವೃಷಣ ಚೀಲದಲ್ಲಿ ನೀರು ತುಂಬಿಕೊಳ್ಬೋದು, ಅದನ್ನು ನಾವು ಹೈಡ್ರೋಸೀಲ್ ಅಂತ ಹೇಳ್ತಾ ಇರ್ತೇವೆ. ಕೆಲವೊಮ್ಮೆ ಈ ಟೆಸ್ಟಿಕ್ಯುಲರ್ ಏರಿಯಾದಲ್ಲಿ ಹರ್ನಿಯೇಷನ್ ಆಗ್ತಾ ಇರ್ಬೋದು.
ಕೆಲವೊಮ್ಮೆ ಈ ಟೆಸ್ಟಿಸ್ ಆನ್ ಇಟ್ಸ್ ಓನ್ ತಿರುಗಿಬಿಡ್ಬೋದು, ಟೆಸ್ಟಿಕ್ಯುಲರ್ ಟಾರ್ಷನ್, ಆ್ಯಂಡ್ ಸಮ್ಟೈಮ್ಸ್ ಈವನ್ ಟೆಸ್ಟಿಸಲ್ಲಿ ಕ್ಯಾನ್ಸರ್ ಸಹ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಕೆಲವೊಂದು ಕಂಡೀಷನ್ಸ್ ಯಾವುದು ಈ ಟೆಸ್ಟಿಸನ್ನು ಇನ್ವಾಲ್ವ್ ಮಾಡ್ಬೋದು. ಸೊ ನಾವು ಕಮಿಂಗ್ ಟು ದ ಕ್ವೆಶನ್, ಯಾವ ಟೈಪ್ ಆಫ್ ಒಳ ಉಡುಪನ್ನು ಈ ಪುರುಷರು ಧರಿಸಬೇಕು ಅಂತ. ಸಪೋಸ್ ನೀವು ಬಹಳ ಆ್ಯಕ್ಟಿವ್ ಆಗಿದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ತುಂಬ ಆ್ಯಕ್ಟಿವ್ ಇದೆ, ನೀವು ರನ್ನಿಂಗ್ ಮಾಡ್ತಾ ಇದ್ದೀರಾ, ಜಾಗಿಂಗ್ ಮಾಡ್ತಾ ಇದ್ದೀರಾ, ಸೈಕ್ಲಿಂಗ್ ಮತ್ತು ನೀವು ಬಹಳಷ್ಟು ಹೈ ಇಂಟೆನ್ಸಿಟಿ ಇಂಟರ್ವೆಲ್ ಟ್ರೈನಿಂಗ್ ಈ ಥರದ್ದೆಲ್ಲ ಮಾಡ್ತಾ ಇದ್ದಾಗ ನೀವು ಈ ಥರದ ಆ್ಯಕ್ಟಿವಿಟಿ ಮಾಡ್ತಾ ಇರಬೇಕಾದ್ರೆ ನಿಮ್ಮ ವೃಷಣಗಳಿಗೆ ಒಂದು ಪ್ರಾಪರ್ ಸಪೋರ್ಟನ್ನು ಕೊಡಬೇಕು. ಅದಕ್ಕೆ ಒಂದು ಪ್ರಾಪರ್ಲಿ ಅದನ್ನು ಟೈಟಾಗಿ ಹಿಡಿದುಕೊಳ್ಳುವಂಥ ಒಂದು ಸಪೋರ್ಟ್ ಇರಬೇಕಾಗತ್ತೆ, ಲೈಕ್ ಅ ಜಾಕ್ ಸ್ಟ್ರ್ಯಾಪ್. ಜಾಕ್ ಸ್ಟ್ರ್ಯಾಪ್ ಏನು ಮಾಡುತ್ತೆ, ಇದು ಒಂದು ಲಂಗೋಟಿಯ ಥರ ಇರುತ್ತೆ ಮತ್ತು ಪ್ರಾಪರ್ಲಿ ಅಲ್ಲಿ ಒಂದು ಸಪೋರ್ಟ್ ಟೈಟ್ ಫರ್ಮ್ ಆಗಿ ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಜಾಕ್ ಸ್ಟ್ರ್ಯಾಪಿನ ಬಟ್ಟೆ ಸಹ ಅದು ಕಾಟನ್ ಎಕ್ಸೆಟ್ರಾ ಆಗಿದ್ರೆ ತುಂಬ ಒಳ್ಳೆಯದು, ಸೊ ದ್ಯಾಟ್ ಅದು ಒಂದು ಬ್ರೀದೇಬಲ್ ಮೆಟೀರಿಯಲ್ ಆಗಿರುತ್ತೆ. ನೀವು ತುಂಬ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂದರೆ ಅದನ್ನು ಅದು ಹೀರ್ಕೊಳ್ಬಹುದು. ಈ ಥರ ಸಪೋರ್ಟ್ ಕೊಡೋದ್ರಿಂದ ಏನಾಗುತ್ತೆ, ಈ ವೃಷಣಗಳಿಗೆ ಅಲ್ಲಿ ಇಂಜುರಿ ಆಗೋದಿಲ್ಲ, ಅಲ್ಲಿ ನೋವಾಗೋದಿಲ್ಲ, ಅದು ಫರ್ಮ್ ಆಗಿರುತ್ತೆ, ಸ್ಯಾಗ್ ಆಗ್ತಾ ಇರೋದಿಲ್ಲ. ಸೊ ಇವುಗಳೆಲ್ಲದರ ಸಲುವಾಗಿ ಈ ಜಾಕ್ ಸ್ಟ್ರ್ಯಾಪ್ ಅಥವಾ ಒಂದು ಟೈಟ್ ಫರ್ಮ್ ಸಪೋರ್ಟ್ ಅವಕ್ಕೆ ಬೇಕಾಗ್ತಾ ಇರ್ತವೆ. ಸೊ ನೀವು ಈ ಥರ ಆ್ಯಕ್ಟಿವಿಟಿ, ಹೈ ಇಂಟೆನ್ಸಿಟಿ ಆ್ಯಕ್ಟಿವಿಟಿ ಆದ ನಂತರ ಈ ಜಾಕ್ ಸ್ಟ್ರ್ಯಾಪ್ ಅನ್ನು ತೆಗೆದಿಟ್ಕೊಳ್ಬಹುದು. ಆ್ಯಂಡ್ ಅಲ್ಲಿ ನೀವು ಸ್ನಾನ ಮಾಡ್ಬೋದು. ನೀವು ಐದರ್ ಕೋಲ್ಡ್ ವಾಟರಿಂದ ಅಥವಾ ಈ ಉಗುರು ಬೆಚ್ಚಿನ ನೀರಿನಿಂದ ಸ್ನಾನ ಮಾಡ್ಬೋದು. ಬಹಳ ಬಿಸಿ ಇರುವಂತಹ ನೀರನ್ನು ಅವಾಯ್ಡ್ ಮಾಡಿದ್ರೇ ಬೆಟರ್. ಸೊ ಸ್ನಾನ ಮಾಡಿದ ಮೇಲೆ ನೀವು ಆ ಏರಿಯಾನ ಕೂಲ್ ಮಾಡ್ಕೊಳ್ಬೋದು, ಅಲ್ಲಿ ಕ್ಲೀನ್ ಆಗಿಟ್ಕೊಳ್ಬೋದು. ಬಹಳ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂದರೆ ಅಲ್ಲಿ ನೀವು ಡ್ರೈ ಮಾಡ್ಕೊಳ್ಬೋದು. ಸೊ ಇವು ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿನ ಟೆಂಪ್ರೇಚರ್ ಮತ್ತೆ ಮೇಂಟೈನ್ ಆಗ್ತಾ ಇರುತ್ತೆ, ಸೊ ದ್ಯಾಟ್ ಅದು ಈ ಸ್ಪರ್ಮ್ ಪ್ರೊಡಕ್ಷನ್ನಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಈಗ ನೆಕ್ಸ್ಟ್ ಸಿನಾರಿಯೋ ಅಂದರೆ ನಿಮ್ಮ ಡೇ ಟು ಡೇ ಕೆಲಸಕ್ಕೆ ನೀವು ಹೋಗ್ತಾ ಇದ್ದಾಗ, ಆಫೀಸ್ ಇರ್ಬೋದು ಅಥವಾ ನಿಮ್ಮ ವರ್ಕ್ ಪ್ಲೇಸಿಗಿರ್ಬೋದು ಹೋಗಬೇಕಾದ್ರೆ, ಆವಾಗ ಯಾವ ಥರದ ಒಳ ಉಡುಪನ್ನು ಧರಿಸಬೇಕು. ಬೇಸಿಕಲಿ ನೀವು ನಿಮ್ಮ ಈ ವೃಷಣಗಳಿಗೆ ಒಂದು ಸಪೋರ್ಟ್ ಕೊಡುವಂತಹ, ಪ್ರಾಪರ್ ಆಗಿ ಒಂದು ಸಪೋರ್ಟ್ ಮಾಡುವಂತಹ ಒಂದು ಒಳ ಉಡುಪನ್ನು ಧರಿಸಬೇಕು. ಅದು ಬೆಟರ್ ಅಂದರೆ ಒಂದು ವಿ ಶೇಪ್ಡ್ ಬ್ರೀಫ್ಸ್ ಏನು ಸಿಗ್ತಾವೆ ಅದನ್ನು ಹಾಕೋದ್ರಿಂದ ಆ ಈ ವೃಷಣಗಳಿಗೆ ಒಂದು ಫರ್ಮ್ ಸಪೋರ್ಟ್ ಸಿಗ್ತಾ ಇರ್ತವೆ. ಕೆಲವೊಂದು ಸಲ ನೀವು ಬೈಕಲ್ಲಿ ಹೋಗಬೇಕಾಗತ್ತೆ, ಬಸ್ಸಲ್ಲಿ ಹೋಗಬೇಕಾಗತ್ತೆ, ಕಾರ್ಸಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲೆಲ್ಲ ನೀವು ಒಂದು ಪ್ರಾಪರ್ ಫಿಟ್ಟಿಂಗ್ ಈ ಥರ ವಿ ಶೇಪ್ಡ್ ಬ್ರೀಫ್ಸ್ ಏನಿದ್ದಾವೆ ಅವುಗಳನ್ನು ಹಾಕೊಳ್ಳೋದ್ರಿಂದ ಅದು ಅದಕ್ಕೆ ಸಪೋರ್ಟನ್ನು ಮಾಡ್ತಾ ಇರುತ್ತೆ. ನಿಮ್ಮ ಸೈಜಿಗೆ ತಕ್ಕ ಹಾಗೆ ಇರುವಂತಹ ಒಳ ಉಡುಪನ್ನು ಧರಿಸಬೇಕು. ನಿಮ್ಮ ಸೈಜ್ಗಿಂತ ಒಂದೆರಡು ಸೈಜ್ ಚಿಕ್ಕದು, ನಿಮ್ಮ ಸೈಜ್ಗಿಂತ ಒಂದೆರಡು ಸೈಜ್ ದೊಡ್ಡದು, ಇಂತಹ ಒಳ ಉಡುಪುಗಳನ್ನು ನೀವು ಧರಿಸಲಿಕ್ಕೆ ಹೋಗಬಾರ್ದು. ಬಿಕಾಸ್ ದ ಮೇನ್ ಏಮ್ ಇಸ್ ಅಲ್ಲಿ ಇರುವಂತಹ ಈ ವೃಷಣಗಳ ಸಪೋರ್ಟ್. ನಿಮ್ಮ ಮನೆಗೆ ಬಂದಾಗ ನೀವು ಚೇಂಜ್ ಮಾಡ್ಕೊಳ್ಬಹುದು, ಅದು ಬಾಕ್ಸರ್ಸ್ ಆಗಿ ನೀವು ಚೇಂಜ್ ಮಾಡ್ಕೊಳ್ಬಹುದು ಅಥವಾ ನೀವು ಯಾವುದೇ ಒಳ ಉಡುಪನ್ನು ಧರಿಸದೇ ಇರ್ಬೋದು ಇನ್ನು ಕಮಾಂಡೋ ಸ್ಟೈಲ್. ಬಹಳಷ್ಟು ಸಲ ಡಿಬೇಟ್ ನಡೀತಾ ಇರುತ್ತೆ, ಈ ಬ್ರೀಫ್ಸ್ ಒಳ್ಳೆಯದು, ಬಾಕ್ಸರ್ಸ್ ಒಳ್ಳೆಯದು ಆ ಥರ ಅಂತ. ಬಟ್ ಕೆಲವೊಂದು ಸ್ಟಡೀಸ್ ನಡೆದಿದ್ದಾವೆ ವೇರ್ ದೇ ಹ್ಯಾವ್ ಶೋನ್ ಅಷ್ಟೇನು ಡಿಫ್ರೆನ್ಸ್ ಆಗೋದಿಲ್ಲ. ನೀವು ಬ್ರೀಫ್ಸ್ ಹಾಕೊಳ್ಳಿ ಅಥವಾ ಬಾಕ್ಸರ್ಸ್ ಹಾಕೊಳ್ಳಿ, ಸ್ಪರ್ಮ್ ಕೌಂಟ್ಸಿನ ಮೇಲೆ ಅಷ್ಟೇನು ಅದರಿಂದ ಎಫೆಕ್ಟ್ ಬೀಳೋದಿಲ್ಲ ಅಂತ. ಬಟ್ ಬೇಸಿಕಲಿ ವಾಟ್ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದಾಗ, ನೀವು ಆಕ್ಟಿವಿಟಿ ಮೂವ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾಗ ನಿಮ್ಮ ಸೈಜ್ಗೆ ತಕ್ಕ ಹಾಗಿರುವಂತಹ ವೆಲ್ ಫಿಟೆಡ್ ಒಳ ಉಡುಪು ಇರಬೇಕು. ಅದು ಬ್ರೀಫ್ಸ್ ಆಗಿದ್ರೆ ಬೆಟರ್. ಆ್ಯಂಡ್ ಆಸ್ ಸೂನ್ ಆಸ್ ನೀವು ಮನೆಗೆ ಬಂದು ಚೇಂಜ್ ಮಾಡ್ಕೊಳ್ಬೇಕಾದ್ರೆ ನೀವು ಬಾಕ್ಸರ್ಸ್ ಆಗಲಿ ಸ್ವಲ್ಪ ಲೂಸ್ ಆಗಿರುವಂತಹ, ಸ್ವಲ್ಪ ಬ್ರೀದ್ ಮಾಡುವಂತಹ ಒಳ ಉಡುಪನ್ನು ಧರಿಸ್ಬೋದು. ಕೆಲವೊಂದು ಟಿಪ್ಸನ್ನು ನೆನ್ಪಿಟ್ಕೊಳ್ಬಹುದು ನಿಮ್ಮ ಈ ವೃಷಣದ ಆರೋಗ್ಯವನ್ನು ಎನ್ಹ್ಯಾನ್ಸ್ ಮಾಡಲು. ಒಂದನೇದು, ಸಪೋಸ್ ನೀವು ಯಾವುದೇ ಒಂದು ಹೈ ಇಂಟೆನ್ಸಿಟಿ ಆಕ್ಟಿವಿಟಿ, ಅದು ರನ್ನಿಂಗ್ ಆಗಲಿ, ಜಾಗಿಂಗ್ ಆಗಲಿ ಎಕ್ಸೆಟ್ರಾ ಮಾಡ್ತಾ ಇದ್ದೀರಾ ಅಂದಾಗ ಡೆಫಿನೆಟ್ಲಿ ಟೆಸ್ಟಿಸ್ ಇನ್ ಅ ಸಪೋರ್ಟ್ ಲೈಕ್ ಜಾಕ್ ಸ್ಟ್ರ್ಯಾಪ್ ಎಕ್ಸೆಟ್ರಾ ಯೂಸ್ ಮಾಡಬೇಕು. ಸೊ ದ್ಯಾಟ್ ಆ ಏರಿಯಾಗೆ ಪ್ರಾಪರ್ ಸಪೋರ್ಟ್ ಸಿಗಬೇಕು. ಯೂಸ್ ಮಾಡುವಂತಹ ಬಟ್ಟೆ ಒಳ ಉಡುಪು ಏನಿರುತ್ತೆ ಯಾವಾಗಲೂ ನೀವು ಕಾಟನನ್ನು ಪ್ರೆಫರ್ ಮಾಡಿ, ಬಿಕಾಸ್ ಅದು ಬ್ರೀದೇಬಲ್ ಇರುತ್ತೆ. ನಿಮಗೆ ಬಹಳ ಸ್ವೆಟ್ಟಿಂಗ್ ಆಗ್ತಾ ಇದೆ, ಬಹಳ ಬೆವರು ಬರ್ತಾ ಇದೆ ಅಂದಾಗ ನೀವು ಆ ಏರಿಯಾನ ಆದಷ್ಟು ಕ್ಲೀನ್ ಆಗಿಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆ ಏರಿಯಾ ಕ್ಲೀನ್ ಆಗಿರಬೇಕು, ಡ್ರೈ ಆಗಿರಬೇಕು. ಆ ಏರಿಯಾನ ನೀವು ಮೈಲ್ಡ್ ಸೋಪಿಂದ ಅಥವಾ ನೀರಿನಿಂದ ವಾಶ್ ಮಾಡ್ತಾ ಇರಬೇಕು. ಬಹಳ ಸ್ವೆಟ್ಟಿಂಗ್ ಇದ್ದಾಗ ನಿಮಗೆ ಕೆಲವೊಮ್ಮೆ ಅಲ್ಲಿ ತುರ್ಕೆ ಬರೋದು, ಈ ರಿಂಗ್ ವರ್ಮ್ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಏರಿಯಾನ ಡ್ರೈ ಆಗಿ ಕ್ಲೀನ್ ಆಗಿಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಕ್ಲೀನ್ ಆಗಿರುವಂತಹ ವಾಶ್ ಮಾಡಿದಂತಹ ಈ ಒಳ ಉಡುಪುಗಳನ್ನು ನೀವು ಧರಿಸಬೇಕು.
ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದರೆ ನಿಮಗೆ ಈ STDs ಅಥವಾ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಬರುವಂಥ ಚಾನ್ಸಸ್ ಇರ್ತವೆ. ಸೊ ಈ ಥರದ ರೋಗಗಳು ಬಂದಾಗ ಇವು ಶಿಶ್ನದ ಮೂಲಕ ಈ ಯುರೆಥ್ರೈಟಿಸ್ ಎಕ್ಸೆಟ್ರಾ ಹಾಕ್ಕೊಂಡು ಅಲ್ಲಿಂದ ಇವು ಟೆಸ್ಟಿಸಿಗೆ ಸ್ಪ್ರೆಡ್ ಆಗ್ತವೆ ಮತ್ತು ಟೆಸ್ಟಿಸಿನ ಇನ್ಫ್ಲಮೇಷನ್ ಅಥವಾ ಆರ್ಕೈಟಿಸನ್ನು ಮಾಡ್ತಾ ಇರ್ಬೋದು. ಸೊ ಆದ್ದರಿಂದ ಆಲ್ವೇಸ್ ಪ್ರಾಕ್ಟೀಸ್ ಸೇಫ್ ಸೆಕ್ಸ್, ಕಾಂಡಮ್ಸನ್ನು ಯೂಸ್ ಮಾಡಬೇಕು. ಸೆಕ್ಷುಲಿ ಆ್ಯಕ್ಟಿವ್ ಇದ್ದಾಗ ನಿಮಗೆ ಈ STDಸಿಗೆ ನೀವು ಸ್ಕ್ರೀನ್ ಮಾಡ್ಕೊಳ್ತಾ ಇರಬೇಕು. ನಿಮ್ಮ ಈ ವ್ರಷಣಗಳನ್ನು ನೀವು ಎಕ್ಸಾಮಿನ್ ಮಾಡ್ಕೊಳ್ತಾ ಇರಬೇಕು. ಕೆಲವೊಮ್ಮೆ ಈ ವ್ರಷಣ ನಿಮಗೆ ಅನ್ನಿಸ್ತು ಒಂದಕ್ಕಿಂತ ಇನ್ನೂ ತುಂಬ ಸಡನ್ನಾಗಿ ಬಹಳ ದೊಡ್ಡದಾಗಿಬಿಟ್ಟಿದೆ ಅಥವಾ ಅಲ್ಲಿ ನೋವು ಬರ್ತಾ ಇದೆ, ಅಲ್ಲೇನಾದರೂ ಬಹಳ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತ ಹೇಳಿದಾಗ ನೀವು ನಿಮ್ಮ ಹೆಲ್ತ್ ಕೇರ್ ಪ್ರೊಫೆಷನಲ್ ಅಥವಾ ಡಾಕ್ಟರ್ಸ್ ಹತ್ರ ಹೋಗಿ ಭೇಟಿ ಆಗಬೇಕು. ಯಾಕಂದರೆ ಈ ವ್ರಷಣದ ಕ್ಯಾನ್ಸರ್ ಎಕ್ಸೆಟ್ರಾ ಈ ಯಂಗ್ ಪುರುಷರಲ್ಲಿ ಬಹಳ ಕಾಮನ್ ಇರುತ್ತೆ. ಸೊ ಆ ಥರದ್ದೇನಾದರೂ ಇತ್ತು ಅಂದಾಗ ನಾವು ಬೇಗ ಪತ್ತೆ ಹಚ್ಬೋದು ನೀವು ನಿಮ್ಮ ಡಾಕ್ಟರನ್ನು ಅಪ್ರೋಚ್ ಆದರೆ. ಸೊ ಇವು ಕೆಲವೊಂದು ಟಿಪ್ಸ್ ನೀವು ಫಾಲೋ ಮಾಡ್ಬೋದು ನಿಮ್ಮ ಈ ಸೆಕ್ಷುವಲ್ ಹೆಲ್ತ್ ಅಥವಾ ಈ ವೃಷಣದ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.